ಈ ವಿಡಿಯೋದಲ್ಲಿ ಫ್ರೀ ಫೈರ್ ಹೆಂಗೆ ಆಡೋದು, ಬೆಸ್ಟ್ ಸೆನ್ಸಿಟಿವಿಟಿ ಮತ್ತು ಸೆಟ್ಟಿಂಗ್ ಹೇಳ್ತಿದ್ದೀನಿ. 3 ಫಿಂಗರಲ್ಲಿ ಆಡೋದಕ್ಕೆ ಅಷ್ಟು ಕಂಟ್ರೋಲ್ ಸಿಗೋಬೇಕು. ಆಮೇಲೆ ಕಸ್ಟಮ್ HUD ತೆಳಗಿದೆಯಲ್ಲ ಅಲ್ಲಿ ಹೋಗಬೇಕು. ಆಮೇಲೆ ನಿಮಗೆ ಇಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರ ಸೆಟ್ ಮಾಡ್ಕೊಳ್ಳಿ. ಸೈಜು ಅದೇ ಇರಲಿ, ಇದೇ ಥರ ಕೊನೆ ತನಕ ಸೆಟ್ ಮಾಡ್ಕೊಳ್ಳಿ. ಜಂಪ್ ಬಟನ್ ಮತ್ತು ಎಲ್ಲ ಬಟನ್ಸ್ನು ಇದೇ ಥರನೇ ಮಾಡಿ. ನಿಮಗೆ ಯಾವ ಥರ ಸೆಟ್ ಆಗುತ್ತೋ ಆ ಥರ ಕೊಟ್ಟು ಇದನ್ನು 3 ಫಿಂಗರಲ್ಲಿ ಆಡೋಕ್ಕೆ ಬೆಸ್ಟ್ ಸೆಟ್ಟಿಂಗ್ ಅಂತ ಹೇಳ್ತಿದ್ದೀನಿ. ಮತ್ತು ಇದೇ ಥರ ನೆಕ್ಸ್ಟ್ ನಮಗೆ ಭಾಳ ಇಂಪಾರ್ಟೆಂಟ್ ಅಂದರೆ ಫೈರ್ ಬಟನ್ನ ಯಾವಾಗಲೂ 50 ಇಟ್ಕೊಳ್ಳಿ. ಆಮೇಲೆ ಸೆನ್ಸಿಟಿವಿಟಿಗೆ ಹೋಗೋಣ. ಸೆನ್ಸಿಟಿವಿಟಿ ಎಲ್ಲ ಫೋನಲ್ಲೂ ಒಂದೊಂದು ಥರ. ನಿಮ್ದು ಯಾವ ಡಿವೈಸ್ ಮೇಲೋ ಆ ಡಿವೈಸ್ ಮೇಲೆ, ಅಂದರೆ ಈ ನಾನು ಹೇಳ್ಕೊಟ್ಟಿರೋ ಸೆನ್ಸಿಟಿವಿಟಿ ಎಲ್ಲ ಡಿವೈಸಿಗೂ ಯೂಸ್ ಆಗುತ್ತೆ. ಫಸ್ಟು ಜನ್ರಲ್ನ 180 ಇರಲಿ. ಆಮೇಲೆ ರೆಡ್ ಡಾಟ್, 2x ಸ್ಕೋಪ್, 4x ಸ್ಕೋಪ್, ಸ್ನೈಪರ್, ಕ್ಯಾಮ್ರಾ ಬಟನ್ ಅವೆಲ್ಲ 100 ಇರಲಿ. ಎಲ್ಲ ಫೋನಿಗೂ ಸೆಟ್ ಆಗುತ್ತೆ ಇದು. ಗೇಮ್ ಸ್ಟಾರ್ಟ್ ಆಯಿತು. ಫಸ್ಟು ನಾವು ಲಾಂಗ್ ರೇಂಜಲ್ಲಿ ಆಡೋಣ. ಫಸ್ಟು ಡೆಸರ್ಟ್ ಈಗಲ್, ಆಮೇಲೆ ವೇಸ್ಟು, ಗ್ಲೂವಲ್ಲು ಮತ್ತು ರಿಪೇರ್ ಕಿಟ್ಟು. ಅದು ಬೇಕೇ ಬೇಕು. ನಿಮಗೆ ಡ್ಯಾಮೇಜ್ ಕೊಟ್ಟಾಗ ಕಮ್ಮಿ HP ಹೋಗುತ್ತೆ. ರನ್ ಬಟನ್ ಯಾವಾಗಲೂ ಆನಲ್ಲೇ ಇರಬೇಕು. ರನ್ ಬಟನ್ ಒತ್ತಿ ಜಂಪ್ ಮಾಡಬೇಕು. ಇಲ್ಲಿ ನೋಡಿ, ಎನಿಮಿ ಬಂದ, ಡ್ಯಾಮೇಜ್ ಕೊಟ್ಟ, ಮತ್ತೆ ಕುಂತ್ಕೊಂಡೆ, ಗ್ಲೂವಲ್ ಹಾಕಿದೆ, ರನ್ ಬಟನ್ ಒತ್ತಿದೆ, ಮತ್ತೆ ಗ್ಲೂವಲ್ಲು. ಇವಾಗ ಏನು ಮಾಡ್ತೀನಿ ಅಂದರೆ ಇಲ್ಲಿ ಆ್ಯರೋ ಮಾಡ್ತಾ ತೋರಿಸ್ತೀನಿ ನೋಡಿ. ಫಸ್ಟು ಎನಿಮಿ ನಾನೇನು ಮಾಡಿದೆ, ರೊಟೇಷನ್ ಡ್ರ್ಯಾಗ್ ಮಾಡಿದೆ. ಆವಾಗ ಎನಿಮಿ ಹೆಡ್ಡಿಗೆ ಬಿತ್ತು, ಆವಾಗ ಕಿಲ್ ಆಯಿತು. ನೆಕ್ಸ್ಟ್ ಇದೇ ಥರ ನೆಕ್ಸ್ಟ್ ರೌಂಡ್ ನೋಡಿ. ಎನಿಮಿ ಲಾಂಗ್ ಡಿಸ್ಟೆನ್ಸ್ ಮಾಡ್ತೀನಿ. ಆವಾಗ ನಾನೇನು ಮಾಡ್ತೀನಿ ಅಂದರೆ ಫಸ್ಟು ಗ್ಲೂವಲ್ಲಿಂದ ಕವರ್ ಬಿಟ್ಟು ಬರೋಲ್ಲ, ಇಲ್ಲ ನನಗೆ 1 ಟ್ಯಾಪ್ ಬೀಳುತ್ತೆ. ಒಂದು ಸತಿ ಡ್ರ್ಯಾಗ್ ಮಾಡ್ತೀನಿ, ಸಿಗಿಲ್ಲ. ನೆಕ್ಸ್ಟ್ ಏನು ಮಾಡ್ತೀನಿ, ಕರೆಕ್ಟು ಏಮ್ ಸೆಟ್ ಮಾಡ್ಕೊತೀನಿ. ಆಮೇಲೆ ಹೊಡೆದು ಇಷ್ಟೇ ಹೊಡೆಯೋದು. ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದರೆ ಟ್ರೈನಿಂಗಲ್ಲಿ ಈ ಥರ 1 ಟ್ಯಾಪ್ ಹೊಡಿಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಸ್ಯಾಂಡಿನೂ ಯೂಸ್ ಮಾಡಿದ್ದಾನೆ. ಇವಾಗ ಏನು ಮಾಡ್ತೀನಿ, ಓಡ್ತಿದ್ದೀನ. ಈಗ ನನ್ನ ಮುಂದೆ ಬಂದ ಫೈರ್ ಮಾಡ್ತಿದ್ದೆ, ಗ್ಲೂವಲ್ ಹಾಕಿದ ತಕ್ಷಣ ಹೊರಗಡೆ ಕವರ್ ಬಿಟ್ಟು ಬರಲಿಲ್ಲ ಅವನು. ಅದಕ್ಕೆ ನಾನೇನು ಮಾಡ್ತೀನಿ, ನಾನು ಹೊರಗೆ ಹೋಗಿ ಡ್ರ್ಯಾಗ್ ಮಾಡಿ ಬಿಟ್ಟು ಅಂತ. ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ನೋಡಿ, ಎನಿಮಿ ನನಗೆ ಹೊಡೆದ. ನಾನೇನು ಮಾಡಿದೆ, ಮೆಡಿಕಿಟ್ಟು ಫಸ್ಟು ರಿಪೇರ್ ಕಿಟ್ಟು, ಅಲ್ಲಿ ಡ್ಯಾಮೇಜ್ ಆಗಿರೋದು ತೋರಿಸಿದಲ್ಲ ಆರ್ಮರ್ಕಲ್ಲಿ, ಅದನ್ನು ಕ್ಲಿಕ್ ಮಾಡಿದರೆ ಎಲ್ಲ ರಿಪೇರ್ ಆಗುತ್ತೆ. ಎನಿಮಿ ಬಂದ, ಒಂದು ಸತಿ ಹೊಡೆ ಬಿತ್ತು, ಆದರೆ ಅವನು ವೇಸ್ಟ್ ಇತ್ತಲ್ಲ, ಹಂಗಾಗಿ ಬಚಾವಾದ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಬಂದ, ಹೊಡೆದೇ ಬಿದ್ದಿಲ್ಲ, ಇಟ್ಕೊಂಡು ಗ್ಲೂವಲ್ ಹಾಕಿದೆ. ಮತ್ತು ಡೈರೆಕ್ಟ್ ಮೂವ್ ಆಗ್ತಿದ್ದ, ನಾನು ಸ್ಟ್ರೈಟ್ ಇದ್ದಾನೆ, ಒಂದು ಸತಿ ಹೊಡೆಯೋದು ಬೀಳಿಲ್ಲ. ಮತ್ತೆ ಕುಂತ್ಕೊಂಡು ಗ್ಲೂವಲ್ ಹಾಕಿದೆ. ಮತ್ತು ರನ್ ಬಟನ್ ಯಾವಾಗಲೂ ಆನಲ್ಲೇ ಇರಬೇಕು. ಈಗ ನೋಡಿ ಬಂದ, ಇದೇ ಥರ ಪ್ರಾಕ್ಟೀಸ್ ಮಾಡಿ.